ಜನ ಸಿಕ್ಕಾಬಿಟ್ರೆ ರೊಚ್ಚಿಗೆದ್ದು ಬಿಡಿದಾರೆ. ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ಟೀ ಮತ್ತು ಕಾಫಿ ಪ್ರಿಯರು ಯಾರಿರಲ್ಲ ರೀ, ಯಾರ್ರೀ ಒಂದು ಲೋಟ ಕಾಫಿ ಕುಡಿಯಲ್ಲ ಬೆಳಗ್ಗೆ ಎದ್ಬಿಟ್ಟು, ಯಾರ್ರೀ ಟೀ ಕುಡಿಯಲ್ಲ, ಭಾಳ ಜನ. ಅವರೆಲ್ಲರಿಗೂ ಕೂಡ ಶಾಕ್ ಆಗಿದೆ. ದಿನದಿಂದ ದಿನಕ್ಕೆ ಎಲ್ಲ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಕಾಫಿ ಟೀ ಟಿಫನ್ ದರ ಏರಿಕೆ ಅನಿವಾರ್ಯವಾಗುತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ರಿಯಾಕ್ಷನ್ ಕೊಟ್ಟಿದ್ದಾರೆ. 5% ದರ ಏರಿಕೆ ಮಾಡುವುದಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಹೋಟೆಲ್ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ ದರವನ್ನು ಜಾಸ್ತಿ ಮಾಡ್ತೇವೆ. ಮೈಸೂರು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ರಿ, ಇಟ್ಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ರೀ. ಇಟ್ಸ್ ಅಬ್ಸಲ್ಯೂಟ್ಲಿ ಕ್ಯಾಸ್ಕೇಡಿಂಗ್. ಯಾವುದೋ ಒಂದು ಪ್ರೈಸ್ ಜಾಸ್ತಿ ಆಯಿತು ಅಂತ ಇನ್ನೊಂದು ಪ್ರೈಸ್ ಸಹಜವಾಗಿ ಜಾಸ್ತಿ ಆಗುತ್ತೆ ಅಲ್ವೇನ್ರಿ. ದಿಸ್ ಇಸ್ ಪ್ಯೂರ್ ಎಕನಾಮಿಕ್ಸ್, ನಥಿಂಗ್ ಎಲ್ಸ್. ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ. ಈ ಸಂದರ್ಭದಲ್ಲಿ ಇಂದಿನಿಂದ 50 ml ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ 2 ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ. ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ. ಈ ಎಲ್ಲ ಕಾರಣಗಳಿಂದ ಹೋಟೆಲ್ಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ಜನ ಸಿಕ್ಕಾಬಿಟ್ರೆ ರೊಚ್ಚಿಗೆದ್ದು ಬಿಡಿದಾರೆ. ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ಟೀ ಮತ್ತು ಕಾಫಿ ಪ್ರಿಯರು ಯಾರಿರಲ್ಲ ರೀ, ಯಾರ್ರೀ ಒಂದು ಲೋಟ ಕಾಫಿ ಕುಡಿಯಲ್ಲ ಬೆಳಗ್ಗೆ ಎದ್ಬಿಟ್ಟು, ಯಾರ್ರೀ ಟೀ ಕುಡಿಯಲ್ಲ, ಭಾಳ ಜನ. ಅವರೆಲ್ಲರಿಗೂ ಕೂಡ ಶಾಕ್ ಆಗಿದೆ. ದಿನದಿಂದ ದಿನಕ್ಕೆ ಎಲ್ಲ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಕಾಫಿ ಟೀ ಟಿಫನ್ ದರ ಏರಿಕೆ ಅನಿವಾರ್ಯವಾಗುತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ರಿಯಾಕ್ಷನ್ ಕೊಟ್ಟಿದ್ದಾರೆ. 5% ದರ ಏರಿಕೆ ಮಾಡುವುದಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಹೋಟೆಲ್ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ ದರವನ್ನು ಜಾಸ್ತಿ ಮಾಡ್ತೇವೆ. ಮೈಸೂರು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ರಿ, ಇಟ್ಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ರೀ. ಇಟ್ಸ್ ಅಬ್ಸಲ್ಯೂಟ್ಲಿ ಕ್ಯಾಸ್ಕೇಡಿಂಗ್. ಯಾವುದೋ ಒಂದು ಪ್ರೈಸ್ ಜಾಸ್ತಿ ಆಯಿತು ಅಂತ ಇನ್ನೊಂದು ಪ್ರೈಸ್ ಸಹಜವಾಗಿ ಜಾಸ್ತಿ ಆಗುತ್ತೆ ಅಲ್ವೇನ್ರಿ. ದಿಸ್ ಇಸ್ ಪ್ಯೂರ್ ಎಕನಾಮಿಕ್ಸ್, ನಥಿಂಗ್ ಎಲ್ಸ್. ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ. ಈ ಸಂದರ್ಭದಲ್ಲಿ ಇಂದಿನಿಂದ 50 ml ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ 2 ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ. ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ. ಈ ಎಲ್ಲ ಕಾರಣಗಳಿಂದ ಹೋಟೆಲ್ಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.